ಎಲ್ರೂ ಬಂದಿದೀವಿ. ಮಿಸ್ ಆಯ್ತು, ಹಾಗಾಯ್ತು, ಹೀಗಾಯ್ತು, ತಲೆ ಕೆಟ್ಟೋಯ್ತು ಅನ್ನೋ ಮಾತೇ ಇಲ್ಲ. ಹೋಗ್ಬೇಕಾದ್ರೆ ಗೆತ್ಕೊಂಡೆ ಹೋಗೋದು. ರಾತ್ರಿ ಒಳ್ಳೆ ಪಾರ್ಟಿ ಕೊಡ್ತೀನಿ. ಎಷ್ಟು ಬೇಕೋ ಏನು ಬೇಕೋ ಕುಡ್ದು ಮಜಾ ಮಾಡಿ. ಪುಟಿ, ರೀ, ಏನಿದ್ ರೆಡಿ ಆಗಿದ್ದೀರಾ? ಯಾವ ಕಡೆ ಹೋಗ್ತಿದ್ದೀರಾ? ನಮ್ ಪುಟ್ಟಿ ಇವತ್ತು ನನ್ನನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾಳ. ನಿಜ ಹೇಳ್ತಾ ಇದ್ದೀರಾ ನೀವು? ಇವತ್ತು ನೀವ್ ನಿಜವಾಗ್ಲೂ ಕೋರ್ಟ್ಗೆ ಹೋಗ್ತೀರಾ? ಹೌದು ಪುರ್ಣಿ, ಕೋರ್ಟ್ಗೆ ಹೋಗ್ತಾ ಇದ್ದೀನಿ ನಾನು. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಮೊದಲನೇ ಸಾರಿ ನನ್ನ ಮಗಳು ಕೇಸ್ ಗೆಲ್ಲೋ ಸಂಭ್ರಮ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು. ನೀವಿಲ್ಲೇ ನಿಂತಿರಿ, ಕಲ್ಲುಪ್ ತಂದು ದೃಷ್ಟಿ ತೆಗಿತೀನಿ. ದೃಷ್ಟಿ ಓಕೆನಾ? ನನ್ ಮಾತು ಕುಪ್ಕೊಂಡು ಕೋರ್ಟಿಗೆ ಬರ್ತಾ ಇದೀರಲ್ಲಪ್ಪ. ಥ್ಯಾಂಕ್ ಯು ಸೋ ಮಚ್. ನಿನ್ ಖುಷಿನೇ ನನ್ ಖುಷಿ ಪುಟ್ಟಿ. ನಾನು ನನ್ನ ಮಗಳ ಕೈ ಹಿಡಿದು ಹೆಮ್ಮೆಯಿಂದ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಏನೇಳೋ, ಹೆಮ್ಮೆಯಿಂದ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಏನಾದ್ರೂ ನನ್ನ ಹತ್ರ ಮಾತಾಡ್ಬೇಕ? ಇಲ್ಲಪ್ಪ, ಯಾಕೆ ಹೀಗೆ ಕೇಳ್ತಿದ್ದೀರಾ? ನಿನ್ನೆಯಿಂದ ಯಾಕೋ ಸ್ವಲ್ಪ ನೀನ್ ಬೇರೆ ತಂದೆ. ನಿನ್ ಮನಸ್ಸಲ್ಲಿ ಏನೋ ಕೊರಗಿದೆ ಅಂತ ಅನ್ನಿಸ್ತಾ ಇದೆ. ಮೊದ್ಲು ಕೇಸ್ ಮುಗಿಲಿ, ಆಮೇಲೆ ಹೇಳ್ತೀನಿ. ಏನಿಲ್ಲ ಅಪ್ಪ, ನನ್ ಕೋರ್ಟಿಂದ ಬಂದ್ಮೇಲೆ ಮಾತಾಡೋಣ ಬಿಡು. ಅಪ್ಪ, ನೀವ್ ಕೋರ್ಟ್ ಹತ್ರ ಹೋಗಿರಿ, ನಾನ್ ಬರ್ತೀನಿ. ಯಾಕೆ ಮಗಳೇ, ಏನಾಯ್ತು? ಏನಿಲ್ಲಪ್ಪ, ನೀವ್ ಗಾಡಿ ತಗೊಂಡು ಕೋರ್ಟ್ ಹತ್ರ ಹೋಗಿರಿ, ನಾನ್ ಬರ್ತೀನಿ. ಹಾ, ಎಲ್ರೂ ಬಂದಿದೀವಿ. ಮಿಸ್ ಆಯ್ತು, ಹಾಗಾಯ್ತು, ಹೀಗಾಯ್ತು, ತಲೆ ಕೆಟ್ಟೋಯ್ತು ಅನ್ನೋ ಮಾತೇ ಇಲ್ಲ. ಹೋಗ್ಬೇಕಾದ್ರೆ ಗೆತ್ಕೊಂಡೆ ಹೋಗೋದು. ರಾತ್ರಿ ಒಳ್ಳೆ ಪಾರ್ಟಿ ಕೊಡ್ತೀನಿ. ಎಷ್ಟು ಬೇಕೋ ಏನು ಬೇಕೋ ಕುಡ್ದು ಮಜಾ ಮಾಡಿ. ನಿನ್ನ ಪೊಲೀಸ್ನವರು ಬಿಟ್ರೆ ಅಲ್ವೇನೋ ನಮ್ಮನ್ನು ಕರ್ಕೊಂಡು ಹೋಗೋದು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಅವ್ರು ಹೇಳ್ಕೊಟ್ಟಿರೋ ಹಾಗೇನೆ ನಾನು ಸಾಕ್ಷಿ ಹೇಳ್ತೀನಿ. ತಿಳಿದೇನೋ ಆಗಿರೋ ತಪ್ಪನ್ನ ಸರಿಪಡಿಸ್ಕೋತೀನಿ. ನೀನ್ ತಪ್ಪು ಮಾಡಿದ್ಯಾ, ಶಿಕ್ಷೆ ಆಗ್ಬೇಕು ಅಂತ ಆ ಭಾರ್ಗವಿ ಹೇಳ್ತಿದ್ಲು. ಆದ್ರೆ ನಮ್ಮಂತ ದೊಡ್ಡವ್ರಿಗೆ ತಪ್ಪು ಒಪ್ಪು ಅಂತೆಲ್ಲ ಇರಲ್ಲ. ನಾವೇನ್ ಮಾಡಿದ್ರು ಅದೇ ಸರಿ ಅನ್ನೋದನ್ನ ಇವತ್ತವಳಿಗೆ ಅರ್ಥ ಮಾಡಿಸ್ತೀನಿ.
ವಿಕಿ ಇನ್ನು ಕೇಸ್ ಹಿಯರಿಂಗೇ ಶುರುವಾಗಿಲ್ಲ. ಅದ್ ಹೇಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೆಯಾ? ಕೇಸು ಕೇಸ್ ಮುಗ್ದೋಯ್ತು ಕಣ. ಇನ್ನೇನ್ ಸ್ವಲ್ಪ ಗೊತ್ತಾಗತ್ತೆ. ಹೊಡಿ ಅಂಡ. ಇವನು ಮತ್ತಿನ್ನೇನು ಹೊಸ ಎಡವಟ್ ಮಾಡಿರಬಹುದು. ಯಾಕೋ ಹಿಂಗ್ ಮುಖ ಮಾಡ್ಕೊಂಡಿದ್ಯಾ? ನಡಿ ಹೋಗೋಣ. ಸಂಧ್ಯಾನ್ ಕರ್ಕೊಂಡು ಇಲ್ಲಿಗೆ ಬರ್ತೀನಿ ಅಂದಿದ್ನಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಟೈಮ್ ಬೇರೆ ಆಗ್ತಾ ಇದೆ, ಭಾರ್ಗವಿ ಕಾಯ್ತಾ ಇರ್ತಾರೆ. ಸಂಧ್ಯಾಗೊಂದ್ಸಲ ಕಾಲ್ ಮಾಡಿ ವಿಚಾರಿಸ್ತೀನಿ. ಛೇ, ನಾಟ್ ರೀಚಬಲ್ ಬರ್ತಾ ಇದೆ. ಪಾಪ ಟೆನ್ಷನ್ ಅಲ್ಲಿ ಫೋನ್ ಚಾರ್ಜ್ಗೆ ಹಾಕಿಲ್ಲ ಅನ್ಸುತ್ತೆ. ಮನು ಕಾಲ್ ಮಾಡೋಣ. The subscriber is currently switched off. ಸ್ವಿಚ್ ಆಫ್ ಬರ್ತಿದ್ಯಾ? ಅಲ್ಲ, ಇವನ್ ಫೋನ್ 24/7 ಆನ್ ಅಲ್ಲೇ ಇರುತ್ತೆ. ಅಲ್ಲ, ಇವರಿಬ್ರು ಹೊರಟಿದಾರೋ ಇಲ್ವೋ? ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಾಗ್ತಿಲ್ವಲ್ಲ. ಏನ್ ಮಾಡ್ಲಿ ಇವಾಗ? ಇಲ್ಲೇ ನಿಂತಿದ್ರೆ ಟೈಮ್ ಆಗ್ಬಿಡತ್ತೆ. ಮನು ಮನೆ ಹತ್ರನೇ ಹೋಗಿ ಸಂಧ್ಯಾನ ಕರ್ಕೊಂಡ್ಬರ್ತೀನಿ. ನೀನೇನ್ ಕೇಳಿಸ್ಕೊಂಡೆ ಚರಣ್? ಅರ್ಜುನು ಭಾರ್ಗವಿ ಜೊತೆ ನಗ್ತಾ ನಗ್ತಾ ಮಾತಾಡ್ತಿದ್ದ. ಏನು ಅಂತ ಕೇಳಿದ್ರೆ ಸಡನ್ ಆಗಿ ಸೈಲೆಂಟ್ ಆಗೋದ. ಇವನಿಗೆ ಅವ್ರ ಮದ್ವೆ ಬಗ್ಗೆ ಗೊತ್ತಾಗ್ಲಿಲ್ಲ. ಇವನು ಗೊತ್ತಾದ್ರೆ ಮನೆ ಭಾಗ ಆಗುತ್ತೆ. ಪುಟ್ಟಿ ಯಾಕೆ ಬರಲಿಲ್ಲ? ಇನ್ನು ನನಗಿಂತ ಮೊದಲೇ ಹೊರಟ್ಬಿಟ್ಲು ಮನೆಯಿಂದ. ಯಾಕೆ ಬರಲಿಲ್ಲ? ಸಂಧ್ಯೆ ಆದ್ರೂ ಬರ್ಬೇಕಾಗಿತ್ತಲ್ಲ. ಅಯ್ಯೋ, ಇಬ್ಬರು ಪತ್ತೇನೇ ಇಲ್ವಲ್ಲಪ್ಪ. ಸೆಕೆಂಡ್ ಟೈಮ್ ಕೋರ್ಟ್ಗೆ ಲೇಟು. Yes, proceed. Case number 144/2025, Vikram versus Sandhya. ಮೈ ಲಾರ್ಡ್, ನಮ್ ಅಪೋನೆಂಟ್ ಲಾಯರ್ ಭಾರ್ಗವಿ ಅವರು ಇನ್ನೂ ಬಂದಿಲ್ಲ. ವಾಟ್? ಎದುರು ಲಾಯರ್ ಇನ್ನೂ ಬಂದಿಲ್ವಾ? ಕೋರ್ಟ್ ಸಮಯನ ಅವರು ಹಾಳು ಮಾಡ್ತಾ ಇದ್ದಾರಾ? ಕೋರ್ಟಿಗೆ ಮರ್ಯಾದೆ ಬೇಡವಾ? ಏನ್ ಅನ್ಕೊಂಡಿದಾರ ಅವರು? ಪ್ರತಿ ಸಲನೂ ಈ ತರದ ಬೇಜವಾಬ್ದಾರಿತನನ ಕೋರ್ಟ್ ಒಪ್ಕೊಳ್ಳೋದಿಲ್ಲ. ಇದನ್ನ ಕೋರ್ಟಿಗೆ ಮಾಡ್ತಿರೋ ಡಿಸ್ರೆಸ್ಪೆಕ್ಟ್ ಅನ್ಕೋಬೇಕಾಗತ್ತೆ. ಇನ್ನು 5 ನಿಮಿಷ ವೆಯ್ಟ್ ಮಾಡ್ತೀನಿ, ಆಮೇಲೆ ಹಿಯರಿಂಗ್ ಅನ್ನ ಪೋಸ್ಟ್ಪೋನ್ ಮಾಡ್ತೀನಿ. ಮೈ ಲಾರ್ಡ್, ಆ 5 ನಿಮಿಷದ ಅಗತ್ಯನೂ ಇಲ್ಲ. ನಾನು ಮೊದಲಿಂದಾನೇ ಹೇಳ್ತಾ ಬಂದಿದ್ದೀನಿ, ಅವ್ರು ಹಾಕಿರೋದೇ ಒಂದು ಸುಳ್ಳು ಕೇಸ್.
ಹೇಳ್ತಿರೋದೆಲ್ಲ ಸುಳ್ಳು. ಹಾಗಾಗಿ ಇದನ್ನ ಒಪ್ಕೊಳ್ಳೋಕ್ಕಾಗದೆ, ಸೋಲನ್ನು ಒಪ್ಕೊಳ್ಳೋಕ್ಕಾಗದೆ ಸುಮ್ಮನೆ ಕೋರ್ಟಿನ ಸಮಯನ ಕಾಲಹರಣ ಮಾಡ್ತಿದ್ದಾರೆ ಇವರನ್ನ. ಆರ್ಡರ್ ಆರ್ಡರ್. ಯಾಕ್ರಿ ನಗ್ತಾ ಇದ್ದೀರಾ? ನಗೋಂಥದ್ದೇನ್ರಿ ಆಗಿದೆ ಇಲ್ಲಿ? ಬಿ ಸೀರಿಯಸ್. ಅರ್ಜುನ್ ಡ್ಯಾಡ್ ಗೆಲ್ಬೇಕು ಅಂತ ಭಾರ್ಗವಿ ಜೊತೆ ಫ್ರೆಂಡ್ಲಿ ಆಗಿರೋ ನಾಟಕ ಆಡ್ತಾ ಇದ್ದಾನೆ. ನಾಟಕ ಆಡಿ ಮೋಸ ಮಾಡ್ತಿದ್ದಾನೆ, ನಂಬಿಕೆ ದ್ರೋಹ ಮಾಡ್ತಿದ್ದಾನೆ. ಎಲ್ಲ ನಾವ್ ಅನ್ಕೊಂಡಾಗಿರಲ್ಲ ಕಣೋ. ಸತ್ಯ ನಮ್ ಕಣ್ಮುಂದೆ ಇದ್ರು ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಇಲ್ಲ ಅಜ್ಜಿ, ನಾನ್ ನಿಜನೇ ಹೇಳ್ತಿದ್ದೀನಿ. ಆ ಬೃಂದ ಜೊತೆ ಸೇರಿ ಅವನು ಹಾಳಾಗೋಗಿದ್ದಾನೆ. ಇನ್ನ ಅವಳಿಗಾದ್ರೂ ಬುದ್ಧಿ ಹೇಳೋಣ ಅಂದ್ರೆ ರಾಕ್ಷಸಿ ತರ ಕಿರ್ಚಾಡ್ತಾಳೆ. ಮಾತೆತ್ತಿದ್ರೆ ಭಾರ್ಗವಿ ವಿಚಾರ ಇಟ್ಕೊಂಡು ಎಲ್ಲರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಶರಣ್, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ. ಹೀಗೇನೆ ನಾನ್ ಭಾರ್ಗವಿ ವಿಚಾರ ಮಾತಾಡಿದ್ರೆ ಎಲ್ಲಾನು ನನ್ನ ಬಾಯಿ ಮುಚ್ಚಿಸ್ತೀರಾ? ಆದ್ರೆ ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೆ ಅಲ್ವಾ ಅಜ್ಜಿ? ಅಜ್ಜಿ, ಭಾರ್ಗವಿ ಇವತ್ತು ನನ್ನ ಜೀವನದಲ್ಲಿ ಇಲ್ಲದೆ ಇರ್ಬೋದು, ಆದ್ರೆ ಅವಳು ಎಲ್ಲೋ ಒಂದ್ ಜಾಗದಲ್ಲಿ ಸಂತೋಷವಾಗಿ ಖುಷಿಯಾಗಿರ್ಲಿ ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಜ್ಜಿ? ಇದೆಲ್ಲಾ ಮಾತು ಬೃಂದಾ ಕಿವಿಗ್ ಬಿದ್ರೆ ರಂಪಾಟ ಮಾಡ್ತಾಳೆ. ಒಳ್ಳೇದೋ ಕೆಟ್ಟದೋ ಈಗ ಏನೇ ಯೋಚನೆ ಮಾಡಿದ್ರು ನೀನ್ ಬೃಂದಾ ಬಗ್ಗೆ ಮಾತ್ರ ಯೋಚಿಸು. ಭಾರ್ಗವಿ ಬಗ್ಗೆ ಯೋಚಿಸೋದನ್ನ ಬಿಟ್ಬಿಡು. ಈ ಮನೆಗೆ, ಮನೆಯವ್ರಿಗೆ, ಎಲ್ರಿಗೂ ಒಳ್ಳೇದು. ಪರಿಸ್ಥಿತಿಗೆ ಕಟ್ಟು ಬೀಳೋದು ಅಂದ್ರೆ ಇದೇ ಅಲ್ವಾ ಅಜ್ಜಿ? ಹೋಗ್ಲಿ ಬಿಡಿ ಅಜ್ಜಿ, ನಿಮ್ ತಿಂಡಿ ಯಾರೋಗಿದೆ, ಬಿಸಿ ಮಾಡ್ಕೊಂಡು ತಗೊಂಡ್ಬರ್ತೀನಿ. ನಿನ್ ನೋವು ನನಗೆ ಅರ್ಥ ಆಗುತ್ತೆ ಕಣೋ. ಆದ್ರೆ ವಿಷಯ ನಿನ್ನನ್ನು ದಾಟಿ ತುಂಬಾ ಮುಂದೆ ಹೋಗಿದೆ. ನೀನೀಗ ನಿನ್ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು. ಪಾಪ ಭಾರ್ಗವಿ ಇದೇ ಮನೆಗೆ ಬಂದು ನಿಮ್ಮೆಲ್ಲರ ಮಧ್ಯೆ ಹೇಗ್ ಜೀವನ ಮಾಡ್ತಾಳೋ ಏನು. ಮೊದ್ಲವಳು ಕೇಸ್ ಗೆಲ್ಲಿ. ದೇವ್ರೇ, ನೀನೇ ಆ ಮಗುನ ಕಾಪಾಡಬೇಕು. ಮೈಲಾರ್ಡ್, ನನ್ನ ಕಕ್ಷಿದಾರ ವಿಕ್ರಮ್ ಭೂಪತಿ ಅವರ ಬಳಿ ಇದ್ದ ಎಲ್ಲಾ ಸಾಕ್ಷಿಗಳನ್ನು ನಾನು ನಿಮ್ಮ ಮುಂದೆ ಹಾಜರುಪಡಿಸಿದ್ದೀನಿ. ಆದರೆ ನನ್ನ ಅಪೋನೆಂಟ್ ಲಾಯರ್ ಆದ ಭಾರ್ಗವಿ ಅವರು ಸಾಕ್ಷಿಯನ್ನ ಪಡಿಸ್ತೀನಿ ಅಂತ ಇದುವರೆಗೂ ಯಾವ ಸಾಕ್ಷಿಯನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿಲ್ಲ. ಸುಮ್ಮನೆ ಕೇಸ್ ದಿಕ್ಕನ್ನ ತಪ್ಪಿಸ್ತಾ ಇದೆ. ಸುಮ್ಮನೆ ಏನೇನೋ ಕಾರಣ ಕೊಡ್ತಿದ್ದಾರೆ. ಹೀಗೆ ಕಾಲಹರಣ ಮಾಡ್ತಾ ನ್ಯಾಯಾಂಗದ ಸಮಯವನ್ನ ಹಾಳು ಮಾಡ್ತಿದ್ದಾರೆ ಇವರನ್ನ. ಕೇವಲ ವಿಕ್ರಮ್ ಭೂಪತಿ ಅವರನ್ನಲ್ಲದೆ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯನ್ನೇ ಅವಮಾನ ಮಾಡ್ತಿದ್ದಾರೆ ಇವರನ್ನ. ಹಾಗಾಗಿ ನಾವು ಹಾಜರುಪಡಿಸಿರೋ ಸಾಕ್ಷಿಗಳನ್ನ ಪರಿಶೀಲಿಸಿ ವಿಕ್ರಮ್ ಭೂಪತಿ ಮತ್ತು ಅವರ ಗೆಳೆಯರನ್ನ ನಿರಪರಾಧಿಗಳು ಅಂತ ಬಿಡುಗಡೆ ಮಾಡಬೇಕು ಇವರನ್ನ. ಹಾಗೆ ಸುಳ್ಳು ಕೇಸ್ ಹಾಕಿ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡಿದ್ದಕ್ಕೆ ಅಡ್ವೊಕೇಟ್ ಭಾರ್ಗವಿ ಅವರನ್ನ ಬಾರ್ ಕೌನ್ಸಿಲ್ ಇಂದ ಡಿಸ್ಮಿಸ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀರಿ ಇವರನ್ನ.